ದಿನಾಂಕ 31/7/2024 ಮಾನ್ಯ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆ. ಸೊ ನಾನು ಸಲ್ಲಿಸಿದಂಥ ಅರ್ಜಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಮಾನ್ಯ ರಾಜ್ಯಪಾಲರು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈ ದಿನ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಈ ದಿನ ಬೆಳಗ್ಗೆ ನಮ್ಮ ರಾಜ್ಯಪಾಲರ ಕಚೇರಿಯಿಂದ ನನಗೆ ದೂರವಾಣಿ ಕರೆ ಮೂಲಕ ಕಚೇರಿಗೆ ಬರೋದಕ್ಕೆ ಹೇಳೋದ್ರಿಂದ ಸೊ ಈ ದಿನ ಕಚೇರಿಗೆ ಬಂದು ಅನುಮತಿ ಪತ್ರವನ್ನು ಪಡ್ಕೊಂಡಿದ್ದೀನಿ. ಈ ಒಂದು ಅನುಮತಿ ಪತ್ರವನ್ನು ಈ ದಿನವೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿ ಈ ರಾಜ್ಯಪಾಲರ ಅನುಮತಿಯನ್ನು ನೀಡಿರೋದ್ರಿಂದ ನಮ್ಮ ಮನವಿಯನ್ನು ಪರಿಗಣಿಸಿ ತನಿಖೆಗೆ ಆದೇಶ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಲೋಕಾಯುಕ್ತದಲ್ಲಿ ಈಗಾಗಲೇ ನಾವು ಅರ್ಜಿ ಕೊಟ್ಟಿದ್ದೀವಿ. ಸೊ ಈ ಒಂದು ಅನುಮತಿ ಪತ್ರ ಮೇಲೆ ಅವ್ರ ಮೇಲೆ FIR ಮಾಡಿಸ್ಬೋದಾ ಅಥವಾ ನ್ಯಾಯಾಲಯದ ಮೂಲಕ ಆದೇಶ ಏನು ಬಾಕಿ ಇದೆ ಆ ಆದೇಶದ ನಂತರ ಮುಂದಿನ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಆ ಮುಂದಿನ ಕ್ರಮಗಳು ತಗೊಳ್ತಾರೆ. ಅದೇ ಅನುಮತಿಯನ್ನು ಕೇಳಿದ್ವಲ್ಲ, ಅನುಮತಿ ಪತ್ರವನ್ನು ಪಡ್ಕೊಳ್ಳೋಕ್ಕೋಸ್ಕರ ಭೇಟಿ ಮಾಡಿ ಅನುಮತಿ ಪತ್ರವನ್ನು ಪಡ್ಕೊಂಡಿದ್ದೀವಿ. ಹೌದು ಸರ್, ಕೊಟ್ಟಿದ್ದಾರೆ. ಇಲ್ಲ ಸರ್, ಏನು ಕೇಳಿಲ್ಲ. ಸೊ ಅನುಮತಿಯನ್ನು ಕೊಟ್ಟರೆ ಅನುಮತಿ ಇಟ್ಕೊಂಡು ನಾವು ಮುಂದಿನ ಕಾನೂನು ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಹೌದು ಸರ್, ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಮುಂದಿನ ಎಷ್ಟು ಕಾನೂನು ಹೋರಾಟಗಳನ್ನು ನಡೆಸಿ ಏನು ತಪ್ಪು ಅಪರಾಧ ಕೃತ್ಯ ಮಾಡಿದರೆ ಅಪರಾಧ ಕೃತ್ಯ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪತ್ನಿ ಶ್ರೀಮತಿ ಪಾರ್ವತಿ, ಅವರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಸುಳ್ಳು ಕರೆಪತ್ರ ನೋಂದಣಿ ಮಾಡ್ಕೊಂಡು ದೇವರಾಜು ಮತ್ತು ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕೋ ಆ ಒಂದು ಕಾನೂನು ಹೋರಾಟನ ನಾವು ಮುಂದುವರಿಸ್ತೀವಿ. ಸರ್, ರಾಜೀನಾಮೆ ಬಗ್ಗೆ ನಾನು ಯಾವುದೂ ಒತ್ತಾಯ ಮಾಡಲ್ಲ ಸರ್, ಅದು ಅವ್ರಿಗೆ ಸೇರಿದ್ದು. ಯಾಕೆಂತಂದರೆ ಒಂದು ನೈತಿಕತೆಯ ಪ್ರಶ್ನೆ ಬಂದಾಗ ಅವರು ತಮ್ಮ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಅವ್ನು ಸಹಕರಿಸ್ಬೇಕು. ಯಾಕಂದರೆ ಅವರು ಆ ಸ್ಥಾನದಲ್ಲಿದ್ದಾಗ ಯಾವುದೇ ತನಿಖಾಧಿಕಾರಿ ಕೂಡ ತನಿಖೆ ಮಾಡಬೇಕಾದ್ರೆ ಸ್ವಲ್ಪ ಹಿಂಜರಿ ಇರ್ತಾರೆ ಮತ್ತು ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ಆ ಒಂದು ರಾಜೀನಾಮೆ ಕೊಟ್ಟರೆ ಅದು ಅವರ ವ್ಯಕ್ತಿತ್ವಕ್ಕೆ ಒಂದು ಗೌರವ ಇನ್ನಷ್ಟು ಹೆಚ್ಚುತ್ತೆ ಅನ್ನೋ ನನ್ನ ಒಂದು ಅನಿಸಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.